ಏನ್ ಬೇಬಿ ಅದು? ಯಾಕಾಗ್ಬೇಕೀಗ ಅಷ್ಟು? ಏನವ? ಹಾಯ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಎಲ್ಲರಿಗೂ ಹಳ್ಳಿ ಜೀವನದ ಮತ್ತೊಂದು ದಿನಕ್ಕೆ ಸ್ವಾಗತ ಸುಸ್ವಾಗತ. ನಾನು ಇವತ್ತಿನ ವ್ಲಾಗಲ್ಲಿ ಸಪೋಟ ಹೊಲಕ್ಕೆ ಹೋಗಿದ್ವಿ, ಮೆಣಸ್ಕಾಯಿ ಕುಯ್ಕೊಂಬಂದ್ವಿ, ಏನೆಲ್ಲ ಮಾಡಿದ್ವಿ, ಮಕ್ಳ ಜೊತೆ ತೋಟಕ್ಕೆ ಹೋಗಿದ್ದೆ. ಇವತ್ತಿನ ವ್ಲಾಗಲ್ಲಿ ಎಲ್ಲ ಶೇರ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಇವತ್ತು ಬೆಳಗ್ಗೆ ತಿಂಡಿಗೆ ನಾನಿಲ್ಲಿ ಇನ್ಸ್ಟಂಟ್ ದೋಸೆ ಮಾಡ್ತಾ ಇದ್ದೀನಿ. ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ನಾನಿಲ್ಲಿ 1 ಬೌಲ್ ಆಗುವಷ್ಟು ಮೈದಾ ತೊಗೊಂಡಿದ್ದೀನಿ, 1 ಬೌಲ್ ಆಗುವಷ್ಟು ಗೋಧಿ ಹಿಟ್ಟು, ಹಾಗೆ 1/4 ಬೌಲ್ ಆಗುವಷ್ಟು ರವೆ ತೊಗೊಂಡಿದ್ದೀನಿ, ಸಣ್ಣ ರವೆ. ರುಚಿಗೆ ಬೇಕಾಗುವಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ. ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದು. ಇದಕ್ಕೆ ನೀವು ಬೀಟ್ರೋಟ್ ಕೂಡ ಆ್ಯಡ್ ಮಾಡ್ಕೊಳ್ಬಹುದು. ಕಲರ್ ಸಿಕ್ಕಾಪಟ್ಟೆ ಚೇಂಜಾಗಿ ಕಾಣಿಸುತ್ತೆ. ಅದ್ರ ಬದಲು ಕ್ಯಾರೆಟ್ ಕೂಡ ಹಾಕ್ಕೊಳ್ಬಹುದು. ನಾನಿವತ್ತು ಕ್ಯಾರೆಟ್ ಹಾಕಿ ಮಾಡ್ತಾಯಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಬೇಕಾದರೆ ಜೀರಿಗೆ ಕೂಡ ಹಾಕ್ಕೊಳ್ಬೋದು, ನಾನು ಹಾಕಿಲ್ಲ. ಸ್ವಲ್ಪನೇ ನೀರು ಹಾಕ್ಕೊಂಡು ದೋಸೆ ಬ್ಯಾಟರ್ಗೆ ಯಾವುದಕ್ಕೆ ಬೇಕೋ ಆ ಥರ ಕಲಿಸ್ಕೊಳ್ಳೋದು. ದೋಸೆ ಅಂತೂ ತುಂಬಾ ಚೆನ್ನಾಗಿರುತ್ತೆ, ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಮಕ್ಕಳಿಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಅದನ್ನೆಲ್ಲದನ್ನು ಕಲಸಿ ಒಂದು ½ ಅನ್ ಅವರ್ ನೆನೆಯೋದಕ್ಕೆ ಇಡ್ತೀನಿ. ಈಗ ಅಷ್ಟರಲ್ಲಿ ಚಟ್ನಿ ಮಾಡ್ಕೊಳ್ತೀನಿ. ಮಿಕ್ಸಿ ಜಾರಿಗೆ ಹಸಿ ಕಾಯಿ ತುರಿ, ಬೆಳ್ಳುಳ್ಳಿ, ಹುಣಸೆಹಣ್ಣು, ಕೊತ್ತಂಬರಿ ಸೊಪ್ಪು, ರುಚಿಗೆ ಬೇಕಾಗುವಷ್ಟು ಉಪ್ಪು, ಜೀರಿಗೆ, ಸ್ವಲ್ಪ ಖಾರಕ್ಕೆ ಬೇಕಾಗುವಷ್ಟು ಹಸಿರು ಮೆಣಸಿನ್ಕಾಯಿನ ಸುಟ್ಬಿಟ್ಟು ಹಾಕ್ತಾಯಿದ್ದೀನಿ. ನೀರು ಹಾಕ್ಕೊಂಡು ರುಬ್ಬಿದರೆ ಕಾಯಿ ಚಟ್ನಿ ರೆಡಿ ಆಯಿತು. ನಾನಿಲ್ಲಿ ಶೇಂಗಾ ಚಟ್ನಿ ಮಾಡಿಲ್ಲ, ಕಾಯಿ ಚಟ್ನಿ ಮಾಡಿದ್ದೀನಿ. ಸ್ವಲ್ಪ ದಪ್ಪದಾಗಿ ರುಬ್ಬಿದರೆ ಟೇಸ್ಟ್ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಅರ್ಧ ಗಂಟೆ ಆಗಿದೆ. ಇವಾಗ ಹಿಟ್ಟು ಕೂಡ ನೆಂದಿದೆ. ನೋಡಿ, ಈಗ ದೋಸೆ ಬ್ಯಾಟರ್ ರೆಡಿ ಇದೆ. ಅಕ್ಕಿ ರುಬ್ಬಿ ಮಾಡ್ತೀವಲ್ಲ, ಆ ಟೇಸ್ಟೇ ಬೇರೆ ಇರುತ್ತೆ, ಈ ಟೇಸ್ಟೇ ಬೇರೆ ಇರುತ್ತೆ. ಇದು ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ನನ್ನ ಮಕ್ಕಳಿಗಂತೂ ಫೇವ್ರೇಟ್ ಅಂತಲೇ ಹೇಳ್ಬೋದು. ತಿಂಡಿ ಏನು ಮಾಡೋದು ಗೊತ್ತಾಗ್ತಾ ಇಲ್ವಲ್ಲ ಅಂತ ಅಂದಾಗ ಇನ್ಸ್ಟೆಂಟಾಗಿ ಫಟಾಫಟ್ ಅಂತ ಮಾಡ್ಬೋದು. ತೆವೆ ಕಾಯೋದಕ್ಕೆ ಇಟ್ಕೊಂಡಿದ್ದೆ. ನೀವು ಎಷ್ಟು ಅಗಲ ಬೇಕಾದ್ರೂ ಇದನ್ನು ಹಾಕ್ಕೊಳ್ಬಹುದು. ಅಂದರೆ ಕ್ಯಾರೆಟ್ ಇದೆಯಲ್ಲ, ತುಂಬ ತೆಳ್ಳಗೆ ಹಾಕೋಕ್ಕೆ ಬರಲ್ಲ, ಮೀಡಿಯಮಾಗಿ ಹಾಕ್ಕೊಳ್ಬಹುದು. ಇನ್ನೂ ಟೇಸ್ಟ್ ಚೆನ್ನಾಗಿ ಬೇಕು ಅಂತಂದರೆ ಈರುಳ್ಳಿಯನ್ನು ಸಣ್ಣದಾಗಿ ಪೀಸ್ ಮಾಡಿ ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ನಾನು ಇದಕ್ಕೆ ಈರುಳ್ಳಿ ಏನು ಹಾಕೋದಿಲ್ಲ. ಅಕ್ಕಿ ದೋಸೆಗಾದರೆ ಹಾಕ್ತೀನಿ. ಇದಕ್ಕೆ ಹಾಕೋದು ತುಂಬಾ ಕಡಿಮೆ. ನೋಡಿ, ಇವಾಗ 2 ಸೈಡು ಎಣ್ಣೆ ಹಾಕ್ಕೊಂಡು ಬೇಯಿಸ್ಕೊಂಡ್ರೆ ದೋಸೆ ರೆಡಿ ಆಗುತ್ತೆ. ಫಸ್ಟು ಎಣ್ಣೆ ಹಾಕಿ ಬೇಯಿಸ್ದೆ. ನನ್ನ ಮಗಳಿಗೆ ಇವಾಗ ತುಪ್ಪ ಹಾಕಿ ಮಾಡ್ತಾಯಿದ್ದೀನಿ. ನನ್ನ ಮಗಳಿಗೆ ತುಪ್ಪ ಹಾಕಿ ದೋಸೆ ಮಾಡಿಕೊಟ್ರೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಈ ದೋಸೆನ 2 ಸೈಡ್ ಬೇಯಿಸ್ಕೊಳ್ಬೇಕಾಗುತ್ತೆ. ಮೈದಾ ಹಿಟ್ಟು, ಗೋಧಿ ಹಿಟ್ಟು ಹಾಕಿ ಮಾಡಿರೋದು. ಮೈದಾ ಜಾಸ್ತಿ ಯೂಸ್ ಮಾಡಲ್ಲ ಅಂದರೆ ಬರೀ ಗೋಧಿ ಹಿಟ್ಟಲ್ಲಿ ಕೂಡ ಮಾಡ್ಬೋದು. ಆದರೆ ಮೈದಾ ಹಾಕಿದರೆ ಸ್ವಲ್ಪ ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ ಅಂತ. ನೋಡಿ, ಈಗ ಬೆಳಗಿನ ತಿಂಡಿ ರೆಡಿ ಆಯಿತು. ಈ ಥರ ಒಮ್ಮೆ ಟ್ರೈ ಮಾಡಿ, ಹೇಗೆ ಅನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ. ಏನು ಬೇಬಿ ಅದು? ಆ ಕಡೆಯಿಂದ ಬಿಡು. ಏನದು? ತಿಂಡಿ ತಿಂದಾಯ್ತಾ? ಏನು ತಿಂಡಿ? ಹಾಂ, ಏನು ತಿಂಡಿ? ಅಯ್ಯ, ತಿಂಡಿ ಏನು ತಿಂದೆ? ದೋಸೆ ಅಲ್ವೇನಮ್ಮ? ದೋಸೆಗೆ ತುಪ್ಪ. ಈ ಸ್ವೆಟರಿದ್ದು ಇವಳು 9 ಮಂತ್ ಇದ್ದಾಗ ಇಲ್ಲಿಗೆ ಮಡ್ಲಕ್ಕಿ ಹಾಕೊಂಡು ಬರ್ತಾರಲ್ಲ, ಆವಾಗ ತೊಗೊಂಡು ಬಂದಿದ್ದು ನಾವು. ಆವಾಗಲೂ ಕರೆಕ್ಟಾಗಿ ಓದಿದ್ದು, ಲೂಸ್ ಆಗ್ತಾ ಇರಲಿಲ್ಲ. ಕರೆಕ್ಟ್ ಸೈಜ್ ಬೇಕು ಅಂತ ತೊಗೊಂಡು ಬಂದಿದ್ದು. ಈಗ ಶಾರ್ಟ್ ಆಗಿದೆ, ಬಟ್ ಸೈಜ್ ಆಗುತ್ತೆ. ಯಾವ ಬಟ್ಟೆನೂ ಇವಳ ಹತ್ರ ವೇಸ್ಟ್ ಆಗಲ್ಲ, ಯಾಕಂದರೆ ಇವಳು ದಪ್ಪನೇ ಆಗಲ್ಲ, ಬರೀ ಉದ್ದ ಬೆಳೆದಿದ್ದಾಳೆ ಅಷ್ಟೇ. ಘಾಟಿ ಅಲ್ವಾ ಲಡ್ಡು? ಹಾಂ, ಅದಿವಾಗ ಸ್ವೆಟರ್ ಆಗಿಲ್ಲ, ಬ್ಲೌಸ್ ಥರ ಆಗಿಬಿಟ್ಟಿದೆ. ತಿಂಡಿ ಎಲ್ಲ ಮುಗಿಸಿ ಲಡ್ಡು ಆಟ ಆಡ್ತಾಯಿದ್ಲು. ಇವಾಗ ಹೆಸ್ರು ಕಾಳಿಗೆ ಸ್ವಲ್ಪ ಕಾಯಿ ತುರಿ, ದಾಳಿಂಬೆ ಹಣ್ಣು, ಹಾಗೆ ಸ್ವಲ್ಪ ಈರುಳ್ಳಿ ಹಾಕ್ತಾಯಿದ್ದೀನಿ. ರುಚಿಗೆ ಬೇಕಾಗುವಷ್ಟು ಉಪ್ಪು, ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದರೆ ಕೋಸಂಬರಿ ಥರ ರೆಡಿ ಆಗುತ್ತೆ. ಈರುಳ್ಳಿ ಆಪ್ಷನಲ್ಲೂ ಬೇಕಾದರೆ ಹಾಕ್ಕೊಳ್ಬೋದು, ಚೆನ್ನಾಗಿರುತ್ತೆ. ನನಗೆ ಇಷ್ಟ ಆಗುತ್ತೆ, ಹಾಗಾಗಿ ನಾನು ಹಾಕಿದ್ದೆ. ಮಧ್ಯಾಹ್ನ ಟೈಮ್ ಏನಾದ್ರೂ ಬೇಜಾರಾದಾಗ ಈ ಥರ ಮಾಡಿಕೊಟ್ರೆ ಇಷ್ಟಪಟ್ಟು ತಿಂತಾರೆ. ಆರೋಗ್ಯಕ್ಕೂ ಒಳ್ಳೆಯದು. ಇವಾಗ ಸ್ವಲ್ಪ ನೆನೆ ಬಟ್ಟೆ ಎಲ್ಲ ತೊಳೆದಾಕಿದ್ದೆ, ಎಲ್ಲ ಡ್ರೈ ಆಗಿತ್ತು. ತೊಗೊಂಡು ಬಂದು ಎಲ್ಲದನ್ನು ಫೋಲ್ಡ್ ಮಾಡಿ ಎತ್ತಿಡ್ತಾ ಇದ್ದೀನಿ. ಆವಾಗಿನ ಬಟ್ಟೆ ಆವಾಗಲೇ ಫೋಲ್ಡ್ ಮಾಡಿ ಎತ್ತಿಟ್ರೆ ಕ್ಲೀನಾಗಿ ಕೂಡ ಕಾಣಿಸುತ್ತೆ, ಕೆಲಸ ಕೂಡ ಕಡಿಮೆ ಆಗುತ್ತೆ. 2-3 ದಿನದ ಬಟ್ಟೆ ಹಾಗೆ ಬಿಟ್ಬಿಟ್ರೆ ಫೋಲ್ಡ್ ಮಾಡೋದು ಕೂಡ ಕಷ್ಟ, ಬೋರ್ ಆಗ್ತಾ ಇರುತ್ತೆ, ಹಾಗೆ ಟೈಮ್ ಕೂಡ ಜಾಸ್ತಿ ತೊಗೊಳುತ್ತೆ. ಹಾಗಾಗಿ ಆವಾಗಿನ ಬಟ್ಟೆನ ಆವಾಗಲೇ ಫೋಲ್ಡ್ ಮಾಡಿ ಎತ್ತಿಡೋದಕ್ಕೆ ಟ್ರೈ ಮಾಡ್ತೀನಿ.
ಇವತ್ತು ಬೆಳಗ್ಗೆಯಿಂದ ತೋಟಕ್ಕೆ ಹೋಗಿರಲಿಲ್ಲ. ರೀಸನ್ ನಿನ್ನೆ ವ್ಲಾಗಲ್ಲಿ ಶೇರ್ ಮಾಡಿದ್ದೆ, ಕಾಲಿಗೇನೋ ಚುಚ್ಕೊಂಡಿದೆ, ಮಳೆ ಸಿಕ್ಕಾಪಟ್ಟೆ ಪೇಯ್ನ್ ಆಗಿದೆ ಅಂತ. ಹಾಗಾಗಿ ಸಿಕ್ಕಾಪಟ್ಟೆ ನೋವ್ತಾ ಇತ್ತು. ಹಾಗಾಗಿ ಸಂಜೆವರೆಗೂ ಫುಲ್ ರೆಸ್ಟ್ ತೊಗೊಂಡೆ. ಅಂದರೆ ಈ ಥರ ಕೆಲಸಗಳನ್ನು ಕೂತ್ಕೊಂಡು ಮಾಡೋದು, ಈ ಥರ ಕೆಲಸಗಳನ್ನು ಮುಗಿಸ್ಕೊಂಡೆ. ಸ್ವಲ್ಪ ಕ್ಲೀನಿಂಗ್ ಇತ್ತು, ಅದನ್ನೆಲ್ಲ ಕ್ಲೀನಿಂಗ್ ಕೆಲಸ ಎಲ್ಲ ಮುಗಿಸ್ಕೊಂಡು ಇವಾಗ ಬಟ್ಟೆಗಳನ್ನೆಲ್ಲ ಫೋಲ್ಡ್ ಮಾಡಿ ಎತ್ತಿಡ್ತಾ ಇದ್ದೆ ಟಿ ವಿ ನೋಡಿಕೊಂಡು. ಈ ಥರ ಕೆಲಸ ಎಲ್ಲ ಮಾಡುವಾಗ ಬೋರ್ ಆಗ್ತಾ ಇರುತ್ತೆ ಅಂತ ಅಂದಾಗ ನಾನೇನು ಮಾಡ್ತೀನಿ ಅಂತ ವ್ಲಾಗಲ್ಲಿ ಶೇರ್ ಮಾಡ್ತೀನಿ. ಇವಾಗ ಬಟ್ಟೆ ಫೋಲ್ಡ್ ಮಾಡೋಕ್ಕೆ ಜಾಸ್ತಿ ಟೈಮ್ ಬೇಕು, ನನಗೆ ಇವಾಗ ಬೇಜಾರಾಗ್ತಾ ಇದೆ ಅಂತ ಅಂದರೆ ನಾನು ಟಿ ವಿ ನೋಡ್ಕೊಂಡು ಫೋಲ್ಡ್ ಮಾಡ್ತೀನಿ. ಟಿ ವಿ ನೋಡ್ದಂಗೂ ಆಗುತ್ತೆ, ಫೋಲ್ಡ್ ಮಾಡ್ದಂಗೂ ಆಗುತ್ತೆ. ಅಥವಾ ಕರೆಂಟ್ ಇಲ್ಲ ಅಂತ ಅಂದಾಗ ಸಾಂಗ್ಗಳನ್ನು ಕೇಳ್ತಾ ಇರ್ತೀನಿ. ನಂಗೆ ಮೆಲೋಡಿ ಸಾಂಗ್ ಕೇಳೋದಂದರೆ ಸಿಕ್ಕಾಪಟ್ಟೆ ಇಷ್ಟ. ಆ ಸಾಂಗ್ಗಳನ್ನು ಕೇಳ್ಕೊಂಡು ಕೆಲಸ ಮಾಡ್ತಾಯಿದ್ರೆ ಟೈಮ್ ಹೋಗಿದ್ದೇ ಗೊತ್ತಾಗೋದಿಲ್ಲ, ಕೆಲಸನೂ ಕೂಡ ನೀಟಾಗಿ ಆಗುತ್ತೆ. ಅಥವಾ ಯಾರಿಗಾದ್ರೂ ಅಕ್ಕ ಅಥವಾ ಅಮ್ಮ ಯಾರಿಗಾದ್ರೂ ಫೋನ್ ಮಾಡಿಕೊಂಡು, ಇಲ್ಲ ಅವ್ರು ಫೋನ್ ಮಾಡಿದರೆ ಅವ್ರ ಜೊತೆ ಮಾತಾಡಿಕೊಂಡು ಕೆಲಸ ಮುಗಿಸ್ಕೊಳ್ತೀನಿ. ನೆನ್ನೆದು ಬಸ್ ಸಾಂಬಾರಿತ್ತು, ಹಾಗಾಗಿ ನೆಂಚ್ಕೊಳ್ಳೋದಕ್ಕೆ ಏನಾರು ಬೇಕಲ್ಲ. ನೆನ್ನೆ ತೊಗರಿಕಾಳು ತೊಗೊಂಡು ಬಂದು ಇಟ್ಟಿದ್ವಿ. ಇವಾಗ ತೊಗರಿಕಾಳು ಮುಗಿಯೋ ತನಕ ಅದರದ್ದೇ ಹವ ಅಂತ ಹೇಳ್ಬೋದು. ಹಾಗಾಗಿ ಸ್ವಲ್ಪ ಸಾಂಬಾರೇನು ಮಾಡ್ತಾಯಿಲ್ಲ, ಕಾಳು ಒಗ್ಗರಣೆ ಮಾಡ್ತಾಯಿದ್ದೀನಿ, ನೆಂಚ್ಕೊಳ್ಳೋದಕ್ಕೆ ಚೆನ್ನಾಗಿರುತ್ತೆ ಅಂತ. ಬಾಣಲೆಗೆ ಎಣ್ಣೆ ಹಾಕಿ ಈರುಳ್ಳಿ, ಸ್ವಲ್ಪ ಹಸಿರು ಮೆಣಸಿನ್ಕಾಯಿ ಹಾಕ್ತೀನಿ. ಜಾಸ್ತಿ ಖಾರ ಆದರೆ ಲಡ್ಡು ತಿನ್ನೋದಿಲ್ಲ, ಹಾಗಾಗಿ ರುಚಿಗೆ ಬೇಕಾಗುವಷ್ಟು ಉಪ್ಪು, ಕಾಯಿ ತುರಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋದು. ಕಾಯಿ ತುರಿ ಸ್ವಲ್ಪ ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ. ಕಾಳು ಜಾಸ್ತಿ ಸುಲಿದಿರಲಿಲ್ಲ, ಸ್ವಲ್ಪ ಆಯಿತು, ಅದರಲ್ಲೇ ಮಾಡ್ತಾಯಿದ್ದೀನಿ. ಕಾಳನ್ನು ರುಚಿಗೆ ಬೇಕಾಗುವಷ್ಟು ಉಪ್ಪು ನೀರು ಹಾಕ್ಕೊಂಡು ಒಂದು ವಿಷಲ್ ಕೂಗಿಸ್ಕೊಂಡಿದ್ದೆ. ನೀರು ತೆಗೆದು ಆ ಕಾಳಿಗೆ ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಕಾಳು ಪಲ್ಯ ರೆಡಿ ಆಯಿತು. ಹೂವು ಎತ್ತಿರಲಿಲ್ಲ, ಈ ಸಲ ಗುರುವಾರ ವಾರ ಮಾಡಲಿಲ್ಲ, ಹಾಗಾಗಿ ಅವತ್ತಿಂದ ಹೂವು ಹಾಗೇ ಇತ್ತು, ದೇವರಿಗೂ ಕೂಡ ಹಾಕಿರಲಿಲ್ಲ. ಹೂವೆಲ್ಲ ಜಾಸ್ತಿ ಇತ್ತಲ್ಲ ಅಂತ ಅಂದ್ಕೊಂಡು ನಿತ್ಯ ನಾನು ಹೂವು ಬಿಡಿಸ್ತಾ ಇದ್ವಿ, ಹೂವು ಕಟ್ಟೋಣ ಅಂತ. ಹೂವೆಲ್ಲ ಎತ್ತಿ ಹೂವು ಕಟ್ಟಿ ಆಯಿತು. ನಾಳೆ ವಾರ ಸೋಮವಾರಕ್ಕೂ ಆಗುತ್ತೆ ಅಂತ ಎಲ್ಲ ಕಟ್ಟಿ ತುಳಸಿ ಎತ್ತಿ ಎಲ್ಲ ರೆಡಿ ಮಾಡಿದ್ವಿ. ಏಕಾದಶಿ ಇತ್ತು, ಹಾಗಾಗಿ ತುಳಸಿನೂ ಕೂಡ ಎತ್ತಿ ಕಟ್ಟಿಟ್ವಿ. ಹಾಗೆ ನಾನಿವಾಗ ಚಿಗ್ನಿ ಮಾಡ್ತಾಯಿದ್ದೀನಿ. ನಾನು ಹಿಂದಿನ ವ್ಲಾಗಲ್ಲೂ ಕೂಡ ಶೇರ್ ಮಾಡಿದ್ದೆ. ಎಳ್ಳನ್ನು ಚೆನ್ನಾಗಿ ಹುರ್ಕೊಂಡು ಬೆಲ್ಲ ಹಾಕಿ ಅದನ್ನು ಮಿಕ್ಸಿ ಮಾಡಿದರೆ ಚಿಗ್ನಿ ರೆಡಿ ಆಗುತ್ತೆ. ಇದರಲ್ಲಿ ಕ್ಯಾಲ್ಸಿಯಂ ಅತಿ ಹೆಚ್ಚಾಗಿರುತ್ತೆ, ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ನಾನು 4-5 ದಿನಕ್ಕೆ ಆಗುವಷ್ಟೆಲ್ಲ ಮಾಡಿಡೋಣ, ಒಂದು ವಾರಕ್ಕೆ ಆಗುವಷ್ಟು ಉಂಡೆ ಮಾಡಿಡೋಣ ಅಂತ ಅಂದರೆ ಟೇಸ್ಟ್ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಒಂದು ವಾರದ ತನಕ ಉಳ್ಕೊಳ್ಳೋದೇ ಇಲ್ಲ, ಅಷ್ಟರೊಳಗೇ ಖಾಲಿ ಆಗುತ್ತೆ. ಆರೋಗ್ಯಕ್ಕೆ ಒಳ್ಳೇದಲ್ವಾ, ತಿಂದರೆ ಅದರಿಂದ ಏನೂ ಸಮಸ್ಯೆ ಇಲ್ಲ. ಹಿಂದಿನ ವ್ಲಾಗಲ್ಲಿ ಹೇಳಿದ್ದೆ, ಯಾರೋ ಬೆಕ್ ತೊಗೊಂಡು ಬಂದು ಬಿಟ್ಟೋಗ್ಬಿಟ್ಟಿದ್ದಾರೆ ಅಂತ. ಅದು ಕಾಯಿ ಚಿಪ್ಪು ಇಡೋದಕ್ಕೇ ಬಿಡೋದಿಲ್ಲ, ಬಂದು ಈ ಥರ ಎಲ್ಲ ಕ್ಲೀನ್ ಮಾಡ್ತಾ ಇರುತ್ತೆ. ನಮಗೆ ಚೆನ್ನಾಗಿ ಅಡ್ಜಸ್ಟ್ ಆಗಿದೆ. ನೋಡಿದರೆ ಮಿಯೋ ಅನ್ನುತ್ತೆ, ನಮ್ಮ ನೋಡಿದ ತಕ್ಷಣ ಕೂಗುತ್ತೆ, ಮಾತಾಡಿಸುತ್ತೆ. ನಾವೆಲ್ಲಾದರೂ ಹೋಗ್ತಾಯಿದ್ರೆ ಹಿಂದ್ಗಡೆಯಿಂದ ಓಡಿ ಬರುತ್ತೆ. ಪಾಪ ಅನಿಸುತ್ತೆ ನೋಡಿದರೆ. ಇನ್ನು ಪುಟಾಣಿ ಮರಿ, ಅದು ನೋಡಿ ಊಟ ಹಾಕ್ದಂಗೆ ಹಂಗೆ ಇರೋದಕ್ಕಂತೂ ಆಗೋದಿಲ್ಲ. ಅಷ್ಟು ಹೇಗೆ ಕೂಗುತ್ತೆ ಅಂತಂದರೆ ಅಮ್ಮ ಅಂತ ನಮ್ಮನ್ನೇ ಕರಿತಾ ಇದೆಯೇನೋ ಅಂತ ಅನ್ಬೇಕು, ಆ ಥರ ಕೂಗುತ್ತೆ. ಅದಕ್ಕಿವಾಗ ಆದಷ್ಟು ಊಟ ಹಾಕ್ತಾಯಿದ್ದೀನಿ, ಹಾಲು ಅನ್ನ ಎಲ್ಲ ಹಾಕ್ತಾಯಿದ್ದೀನಿ. ಈಗ ಮಕ್ಕಳು ಕರ್ಕೊಂಡು ಇವತ್ತು ರಜೆ ಇತ್ತು, ಸಂಡೇ ವ್ಲಾಗ್ ಆಗಿರುತ್ತೆ. ಸಪೋಟ ಹೊಲಕ್ಕೆ ಬಂದಿದ್ವಿ. ಜಾಸ್ತಿ ಏನಿಲ್ಲ, ಒಂದು 2 ಗಿಡ ಏನೋ ಇದೆ ಅಷ್ಟೇ. ತುಂಬ ದೊಡ್ಡದು ಅಲ್ಲ, ತುಂಬ ಸಣ್ಣದು ಅಲ್ಲ, ಚೆನ್ನಾಗಿ ಹಣ್ಣು ಬಿಡುತ್ತೆ. ಇದು ಹೇಗೆ ಅಂತಂದರೆ ಸಪೋಟ ಕಾಯಿ ಕಿತ್ತಾಕಿದಾಗ ಒಂದ್ರ ಮೇಲೆ ಒಂದು ಇಟ್ಕೊಂಡ್ರೆ ಹಣ್ಣು ಬೇಗ ಹಾಳಾಗಿಬಿಡುತ್ತೆ. ಹಾಗಾಗಿ ನನ್ನ ಹಸ್ಬೆಂಡ್ ಬೆಳಗ್ಗೆನೇ ಕಿತ್ತಾಕಿದ್ರು, ಕೆಳಗೆ ಹಾಕಿಬಿಟ್ಟಿದ್ರು. ನಾವು ಅದನ್ನೆಲ್ಲ ಹೋಗಿ ತೊಗೊಂಡು ಬಂದ್ವಿ. ಹಾಗೆ ಶುಂಠಿ ಒಳಗೆ ಮೆಣಸಿನ ಗಿಡ ಹಾಕಿದ್ವಿ. ನಾವು ಶುಂಠಿ ಮೆಣಸಿನ ಗಿಡ ಹಾಕ್ದಾಗಿಂದ ನಾವು ಹೊರಗಡೆಯಿಂದ ಮೆಣಸಿನ ಹಣ್ಣೆ ಅಂದರೆ ಮೆಣಸಿನಕಾಯೇ ತೊಗೊಂಡು ಬಂದಿಲ್ಲ. ಅಷ್ಟು ಸಿಗ್ತಾನೆ ಇತ್ತು. ಅಮ್ಮನ ಮನೆಗೆ ಹೋದಾಗೆಲ್ಲ ತೊಗೊಂಡು ಹೋಗ್ತಾ ಇದ್ದೆ, ಅಷ್ಟು ಮೆಣಸಿನ್ಕಾಯಿ ಸಿಗ್ತಾಯಿತ್ತು. ಜಾಸ್ತಿ ಏನು ಹಾಕಿಲ್ಲ, ಅಲ್ಲೊಂದು ಗಿಡ ಹಾಕಿದ್ವಿ. ಶುಂಠಿದ ಗೊಬ್ಬರ ಜಾಸ್ತಿ ಇರುತ್ತಲ್ಲ, ಹಾಗಾಗಿ ಮೆಣಸಿನ್ಕಾಯಿ ಚೆನ್ನಾಗಿ ಬಿಡ್ತವೆ. ಹಣ್ಣಾಗಿತ್ತು, ತಗೊಂಡೋಗಿ ಒಣಗಿಸಿದ್ರೆ ಖಾರ ಪುಡಿ ಮಾಡಿಸ್ಬಹುದಲ್ಲ ಅಂತ ಅಂದ್ಕೊಂಡು ಎಲ್ಲ ಕಿತ್ಕೊಳ್ತಾ ಇದ್ದೆ. ನೋಡಿ, ಇವಾಗ ನಿತ್ಯ ಸಪೋಟಕಾಯಿ ತೊಗೊಂಡು ಹೋಗ್ತಾ ಇದ್ದಾಳಲ್ಲ, ಅಷ್ಟು ಕುಯ್ದಿಟ್ಟಿದ್ರು, ಅಷ್ಟನ್ನು ಇವಾಗ ತೊಗೊಂಡು ಹೋಗ್ತಾ ಇದ್ದೀವಿ. ಮೆಣಸಿನ ಹಣ್ಣೇನು ಜಾಸ್ತಿ ಸಿಕ್ಕಿಲ್ಲ, ಅವತ್ತೊಂದು ಸ್ವಲ್ಪ ಸಿಕ್ಕಿತ್ತು, ಅದನ್ನು ತೊಗೊಂಡೋಗಿ ಎಲ್ಲ ಒಣಗಿಸಿಟ್ಟಿದ್ದೆ. ಇವತ್ತು ಮತ್ತೆ ತೊಗೊಂಡೋಗಿ ಒಂದು 4-5 ದಿನ ಒಣಗಿಸಿದ್ರೆ ಎಲ್ಲ ಚೆನ್ನಾಗಿ ಡ್ರೈ ಆಗುತ್ತೆ, ಒಣಮೆಣಸಿನ್ಕಾಯಿ ಕೂಡ ಆಗುತ್ತೆ, ಅಡುಗೆಗೂ ಬಳಸ್ಬೋದು. ಜಾಸ್ತಿ ಆಯಿತು ಅಂತಂದರೆ ಖಾರ ಪುಡಿ ಕೂಡ ಮಾಡಿಸ್ಬಹುದು. ಹಾಗಾಗಿ ಹೆಂಗಿದ್ರೂ ಸಪೋಟ ತೊಗೊಂಡೋಗಿ ಬಂದಿದ್ವಲ್ಲ, ಎಲ್ಲದನ್ನು ಕುಯ್ಕೊಂಡು ಮನೆಗೆ ತೊಗೊಂಡು ಹೋಗ್ತೀವಿ. ಎಷ್ಟು ಮೆಣಸಿನ ಹಣ್ಣು ಸಿಕ್ಕಿತ್ತು ಅಂತ ನಾಳೆ ವ್ಲಾಗಲ್ಲಿ ಶೇರ್ ಮಾಡ್ತೀನಿ. ಇದನ್ನು ಎಲ್ಲದನ್ನು ಬಿಡಿಸೋ ಅಷ್ಟರಲ್ಲಿ 1 ಗಂಟೆ ಮೇಲೆ ಟೈಮ್ ತೊಗೊಂಡಿತ್ತು. ನಾನು ಒಬ್ಬಳೇ ಬಿಡಿಸೋದಲ್ವ, ಹಾಗಾಗಿ ಅಕ್ಕ ತಂಗಿ ಇಬ್ಬರು ಚೆನ್ನಾಗಿ ಆಟ ಆಡ್ತಾಯಿದ್ರು. ಹಾಗೆ ನಾನಿಲ್ಲಿ ಶಾದ್ರೆ ಥರ ಏನೂ ಇರಲಿಲ್ಲ, ಎಲ್ಲ ನೀಟಾಗಿತ್ತು. ಹಾಗೆ ಶುಂಠಿ ಹೊಲದೊಳಗೆ ನಿಲ್ಲಿಸ್ಕೊಳ್ಳಿಲ್ಲ, ಒಂದು 5 ನಿಮಿಷ ಇದ್ದರು. ಪಕ್ಕ ರೋಡ್ ಇದೆಯಲ್ಲ, ಅಲ್ಲಿ ಕೂತ್ಕೊಂಡು ಚೆನ್ನಾಗಿ ಆಟ ಆಡ್ತಾಯಿದ್ರು. ರೋಡು ಅಂತಂದರೆ ಯಾವುದೇ ವೆಹಿಕಲ್ಸ್ ಓಡಾಡೋದಿಲ್ಲ, ನಮ್ಮ ಹೊಲಕ್ಕೆ ಹೋಗೋದಕ್ಕೆ ದಾರಿ ಬಿಟ್ಕೊಂಡಿದ್ದೀವಲ್ಲ, ಅಲ್ಲಿ ಕೂತ್ಕೊಂಡು ಅಕ್ಕ ತಂಗಿ ಇಬ್ಬರು ಚೆನ್ನಾಗಿ ಆಟ ಆಡ್ತಾಯಿದ್ರು. ನೀವಿಬ್ಬರು ಮನೇಲೇ ಇರ್ರಿ, ಬೇಡ ನಾನು ಹೋಗಿ ಬರ್ತೀನಿ ಅಂತ ಅಂದ್ರೂ ಅವರಿಗೂ ಮನೇಲೇ ಇದ್ದು ಬೇಜಾರಾಗಿರುತ್ತೆ, ಹಾಗಾಗಿ ನಾನು ಬರ್ತೀನಿ ಅಂತ ಅಂದರು. ಅವರನ್ನು ಕರ್ಕೊಂಡು ಹೋಗಿದ್ದೆ.
ನನಗೆ ಇಷ್ಟೆಲ್ಲ ಕಾರಣಗಳಿಂದ ನಂಗೆ ಹಳ್ಳಿ ಲೈಫೇ ಬೆಸ್ಟ್ ಅಂತ ಅನಿಸುತ್ತೆ. ಯಾಕೆಂತಂದರೆ ತೆಂಗಿನಕಾಯಿ ಯಾವಾಗಲೂ ಸಿಗುತ್ತೆ, ಅದನ್ನು ಕೊಂಡ್ಕೊಳ್ಬೇಕು ಅಂತಿಲ್ಲ. ಹಾಲು, ಮೊಸರು, ಮಜ್ಜಿಗೆ, ತರಕಾರಿ ಆಗಿರ್ಬೋದು, ಕೆಲವೊಂದು ತರಕಾರಿಯನ್ನು ಮನೇಲೇ ಬೆಳ್ಕೊಂಡಿರ್ತಾರೆ. ನಾವು ಎಷ್ಟೊಂದು ಸಲ ಟ್ರೈ ಮಾಡಿದ್ದೀವಿ, ಅಂದರೆ ಚಿಕ್ಕ ಪುಟ್ಟದನ್ನು ಬೆಳೆಯೋದಕ್ಕೆ. ಈ ಥರ ಮೆಣಸಿನ ಗಿಡ ಹಾಕೋದು ಅಥವಾ ಮುಳ್ಗಾಯಿ ಗಿಡ ಹಾಕಿದರೆ ವರ್ಷ ಎಲ್ಲ ಮುಳ್ಗಾಯಿ ಸಿಗ್ತವೆ. ಈ ಥರ ಸೊಪ್ಪು ಅಂತೂ ಸಿಕ್ಕೇ ಸಿಗುತ್ತೆ. ಹಾಗೆ ಅತಿ ಹೆಚ್ಚಾಗಿ ಹಣ್ಣು, ಇವಾಗ ನಮ್ಮದೇ ತೊಗೊಳ್ಳೋದಾದರೆ ದಾಳಿಂಬೆ ಹಣ್ಣಿದೆ, ಸಪೋಟ ಇದೆ, ಬಾಳೆ ಇದೆ, ಹಲಸಿನ ಹಣ್ಣಿದೆ, ಅಂದರೆ ಹಲಸಿನ ಮರ ಇದೆ, ಮಾವಿನ ಮರ ಇದೆ. ಬಾಳೆ ಕೂಡ ಜಾಸ್ತಿ ಹಾಕಿಲ್ಲ, ಮನೆಗೆ ಎಷ್ಟು ಬೇಕು ಅಷ್ಟು ಹಾಕಿರೋದು, ಅಂದರೆ ಮನೆಗೆ ಸಿಗ್ತಾನೇ ಇರ್ತವೆ. ಹಾಗಾಗಿ ಫ್ರೂಟ್ಸ್ ಕೂಡ ಹೊರಗಡೆಯಿಂದ ಜಾಸ್ತಿ ತೊಗೊಳ್ಬೇಕು ಅಂತೇನಿಲ್ಲ. ನಾವು ತುಂಬ ಕಡಿಮೆ, ಅಂದರೆ ನಾವು ಯಾವುದು ಬೆಳೆಯೋದಿಲ್ಲ ಅದನ್ನು ತೊಗೊಂಡು ಬರ್ತೀವಿ. ದ್ರಾಕ್ಷಿ, ಸೇಬು ಈ ಥರ ಹಣ್ಣುಗಳನ್ನು ತೊಗೊಂಡು ಬರ್ತೀವಿ. ಆದಷ್ಟು ಹಣ್ಣೆಲ್ಲ ನಮ್ಮ ಮನೆಯಲ್ಲೇ ಬೆಳೆದಿರ್ತಾರೆ. ಹಾಗೆ ವಾಟರ್ ಆಪಲ್ ಇದೆ, ಹಾಗೆ ಮೂಸಂಬಿ ಹಾಕಿದ್ದಾರೆ, ಅದು ಕೂಡ ಸಿಗ್ತಾ ಇರುತ್ತೆ ಅವಾಗವಾಗ. ಹಾಗಾಗಿ ಆದಷ್ಟು ಕೆಮಿಕಲ್ ತಿನ್ನೋದನ್ನು ಕಡಿಮೆ ಮಾಡಿರ್ತೀವಿ. ಒಳ್ಳೆ ರೀತಿಯಾಗಿ ಹುಲ್ಲು ಎಲ್ಲ ಹಾಕಿ ಮಾವಿನ ಹಣ್ಣನ್ನು ಹಣ್ಣು ಮಾಡಿದರೆ ಆ ಟೇಸ್ಟೇ ಬೇರೆ, ಹೇಗಿರುತ್ತೆ ಗೊತ್ತಾ. ಹಳ್ಳಿ ಲೈಫು ಬ್ಯೂಟಿಫುಲ್ ಅಂತ ನನಗನ್ಸುತ್ತೆ. ಅಲ್ಲಿ ಅಡ್ಜಸ್ಟ್ ಆಗಿ ನಾವು ಇರ್ತೀವಿ ಅಂತಂದರೆ ಬ್ಯೂಟಿಫುಲ್ ಆಗಿರುತ್ತೆ, ಆರೋಗ್ಯನೂ ಅಷ್ಟೇ ಚೆನ್ನಾಗಿರುತ್ತೆ. 1-2 ಸಲ ತೋಟಕ್ಕೆ ಬಂದು ಹೋದರೆ ವಾಕು ಕೂಡ ಆಗುತ್ತೆ. ನೋಡಿ, ನನ್ನ ಮಗಳು ತಗರಿಕಾಯಿ ಕುಯ್ಕೊಳ್ಳೋದಕ್ಕೆ ಈ ಥರ ಜೀರು ಹಿಡ್ಕೊಂಡು ರೆಡಿಯಾಗಿ ಕಾಯ್ತಾ ನಿಂತಿದ್ದಾಳೆ. ಯಾವ ಫಿಲಮಲ್ಲಿ ನೋಡ್ದವ? ರಾಘವೇಂದ್ರ ಸ್ವಾಮಿದು ರಾಘವೇಂದ್ರ ಮಹಾತ್ಮೇಲೆ ನೋಡ್ದ? ಅದರಲ್ಲಿ ಮರದಲ್ಲಿ ಮಾತಾಡ್ತಿತ್ತ? ಇವೆಲ್ಲ ಚೆನ್ನಾಗಿ ತಲೆಗೆ ಹೊರ್ತಾವಲ್ವಾ? ನಂಗೆ ಹೇಳ್ತಿದ್ದಾಳೆ ಮಮ್ಮಿ, ಆ ಬೇವಿನ ಗಿಡ ನೋಡಿ ತಾಯ್ತ ಕಟ್ಟಿದ್ದಾರೆ, ಆ ಮರ ನೋಡಿ ಈ ಕಡೆದು ಅದ್ ನೋಡಿ ಹೇಳ್ತಿದ್ದಾಳೆ ತಾಯ್ತ ಕಟ್ಟಿದ್ದಾರೆ, ಅದ್ ನೋಡಿ ಮಾತಾಡುತ್ತೆ ಅಂತ. ಮಾತಾಡುತ್ತೇನವಾ? ಚೆನ್ನಾಗಿ ಧಾರಾವಾಹಿ ನೋಡಿದ್ಯಲ್ವಾ? ಏನವಾ? ಮೂಟೆನಾ ಅದು? ಚಪ್ಪಲಿ ಹಾಕ್ಬಿದ್ದೋತು ತಕ್ಕೊಂಡಿತ್ಯಾ? ಮೂಟೆ ಇದೊಂದು ಮೂಟೆ ತಗ. ಯಾಕೆ ಬೇಕೀಗ ಅಷ್ಟೊಂದು ಹಿಂಸೆ ಕೊಡ್ತಾ ಇದ್ದೀರಾ? ಅದಂಗೆ ಹಿಂಸೆ ಕೊಟ್ಟರೆ ಇರಲ್ಲ, ಹೋಗುತ್ತದು. ಹಾಂ ಏನಮ್ಮ? ಅದಕ್ಕೆ ಹಿಂಸೆ ಕೊಡಬಾರ್ದು ಬಂಗಾರಿ, ಹಿಂಸೆ ಕೊಟ್ಟರೆ ಇರಲ್ಲ ಅದು. ಅವಳಿಗೂ ಗೊತ್ತು ಅಲ್ವಲ್ಲ ಹರಿ? ಹಂಗೆ ಹಿಂಸೆ ಕೊಡಬೇಡ್ರಿ. ಅದು ಅವ್ರ ಅಮ್ಮ ಬಂದಾಗ ಹೇಳುತ್ತೆ, ಅವ್ರ ಅಮ್ಮ ಬಂದಾಗ ಹೇಳುತ್ತೆ, ಹಾಯ್ ಬಶಿ, ಹಾಯ್ ಬಶಿ. ಅದಕ್ಕೆ ಹೆಸರು ಏನಂತಿರೋದು? ಅದು ನಮ್ಮನೇಲಿ ಇರಲ್ಲ, ಸಂಜೆಗೆ ಹೋಗುತ್ತೆ. ಸಂಜೆ ಹೋಗ್ಲಿ, ಅಲ್ಲಿ ತನಕ ಹೆಸರು ಏನು ಬೇಡ, ಬಸ್ಸಿನೇ ಸಾಕು. ಬಸ್. ಇವತ್ತಿನ ಈ ಪುಟಾಣಿ ವ್ಲಾಗನ್ನು ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ವ್ಲಾಗ್ ಇಷ್ಟ ಆಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.